ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಲಿಕ್ವಿಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ಲಿಕ್ವಿಡ್ ಮ್ಯೂಚುವಲ್ ಫಂಡ್ಗಳು ಕಡಿಮೆ ಅಪಾಯ ಮತ್ತು ಹೆಚ್ಚಿನ ಲಿಕ್ವಿಡಿಟಿಯೊಂದಿಗೆ ಆದಾಯವನ್ನು ಒದಗಿಸುವ ಯೋಜನೆಯಾಗಿದೆ. ಕಮರ್ಷಿಯಲ್ ಪೇಪರ್, ಕಾಲ್ ಮನಿ, ಗೌರ್ಮೆಂಟ್ ಸೆಕ್ಯೂರಿಟೀಸ್, ಟ್ರೆಜರಿ ಬಿಲ್ ಹೀಗೆ ಮುಂತಾದ ಆಯ್ಕೆಗಳಲ್ಲಿ ಹೂಡಿಕೆಯನ್ನು ಮಾಡಲಾಗುತ್ತೆ. ಇದು 91 ದಿನಗಳವರೆಗೆ ಮ್ಯೂಚುರಿಟಿ ಅವಧಿಯನ್ನು ಹೊಂದಿದೆ. ಲಿಕ್ವಿಡ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡುವ ದೊಡ್ಡ ಪ್ರಯೋಜನ ಏನಪ್ಪ ಅಂದರೆ ಇದು ಹಣವನ್ನು ಹಿಂಪಡೆಯೋದಕ್ಕೆ ಈ ಫ್ಲೆಕ್ಸಿಬಿಲಿಟಿಯನ್ನು ನೀಡುತ್ತೆ. ಹಾಗಾದರೆ ಮಾರುಕಟ್ಟೆಯಲ್ಲಿ ಲಿಕ್ವಿಡ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳು ಅಂದರೆ ETFಗಳು ಲಭ್ಯವಿದೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಭಾರತದ ಮೊದಲ ಲಿಕ್ವಿಡ್ ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡನ್ನು ಜಿರೋದಾ ಫಂಡ್ ಹೌಸ್ ಆರಂಭ ಮಾಡಿತು. ಜಿರೋದಾ ನಿಫ್ಟಿ 1D ರೇಟ್ ಲಿಕ್ವಿಡ್ ETF ಅನ್ನು ಜನವರಿ 9ರಂದು ಲಾಂಚ್ ಮಾಡಿತು. ಈ ಹೊಸ ಫಂಡ್ ಭಾರತದಲ್ಲಿ ಲಿಕ್ವಿಡ್ ETFಗಳಲ್ಲಿ NAV ಅಂದರೆ ನೆಟ್ ಅಸೆಟ್ ವ್ಯಾಲ್ಯೂನ ಮಹತ್ವವನ್ನು ಹೇಳೋದಕ್ಕೆ ಆರಂಭಿಸಿತು. ಲಿಕ್ವಿಡ್ ETFಗಳು ಕಡಿಮೆ ರಿಸ್ಕ್ ಮತ್ತು ಅಲ್ಪಾವಧಿಯ ಹಣಕಾಸು ಉತ್ಪನ್ನಗಳೊಂದಿಗೆ ಸೆಕ್ಯೂರಿಟಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡುತ್ತೆ. ಅವರು ರೆಪೋ ದರಕ್ಕೆ ಲಿಂಕ್ ಮಾಡಲಾದ ಈ ಉಪಕರಣಗಳಲ್ಲಿ ಹೂಡಿಕೆಯನ್ನು ಮಾಡ್ತಾರೆ. ಅದು ರಾತ್ರಿ ಬೆಳಗಾಗೋದ್ರೊಳಗೆ ಮೆಚುರಿಟಿ ಆಗುತ್ತೆ. ಲಿಕ್ವಿಡ್ ETFಗಳನ್ನು BSE ಮತ್ತು NSEಯಲ್ಲಿ ಪಟ್ಟಿ ಮಾಡಲಾಗಿದೆ. ಇದರಲ್ಲಿ ಹೂಡಿಕೆ ಮಾಡೋದಕ್ಕೆ ಡಿಮ್ಯಾಟ್ ಖಾತೆಯ ಅಗತ್ಯ ಇರುತ್ತೆ. ಇನ್ನು ಈಗ ಈ ಲಿಕ್ವಿಡ್ ETFಗಳು ಷೇರು ಟ್ರೇಡರ್ಗಳಿಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಸ್ಟಾಕ್ ಮಾರುಕಟ್ಟೆಯ ಟ್ರೇಡರ್ ತನ್ನ ಷೇರುಗಳನ್ನು ಮಾರಾಟ ಮಾಡಿದಾಗ ಮಾರಾಟ, ಗಳಿಕೆ ಮತ್ತು ವ್ಯಾಪಾರವನ್ನು T+1 ಸೆಟಲ್ಮೆಂಟ್ ಸೈಕಲ್ನಲ್ಲಿ ಠೇವಣಿ ಮಾಡಲಾಗುತ್ತೆ. ಅಂದರೆ ವಹಿವಾಟಿಗೆ ಸಂಬಂಧಿಸಿದ ಸೆಟಲ್ಮೆಂಟ್ ವಹಿವಾಟು ದಿನದಿಂದ ಒಂದು ದಿನದೊಳಗೆ ಪೂರ್ಣಗೊಳ್ಳುತ್ತೆ. ಈ ಸನ್ನಿವೇಶದಲ್ಲಿ ಷೇರುಗಳನ್ನು ಮಾರಾಟ ಮಾಡೋದರಿಂದ ಗಳಿಸಿದ ಹಣವನ್ನು ಲಿಕ್ವಿಡ್ ETFಗೆ ಹೂಡಿಕೆ ಮಾಡುವುದು ಮತ್ತು ಷೇರುಗಳನ್ನು ಮತ್ತೆ ಖರೀದಿಸುವುದಕ್ಕೆ ಯೋಜಿಸುವಾಗ ಅದನ್ನು ಮಾರಾಟ ಮಾಡೋದು ಟ್ರೇಡರ್ಗೆ ಪ್ರಯೋಜನಕಾರಿಯಾಗಿದೆ. ಈ ಅಲ್ಪಾವಧಿಯಲ್ಲಿ ಅವರು ಲಾಭವನ್ನು ಗಳಿಸಬಹುದು. ಈ ರೀತಿಯಾಗಿ ಟ್ರೇಡರ್ಗಳು ಹೆಚ್ಚುವರಿ ಅಪಾಯಗಳನ್ನು ತೆಗೆದುಕೊಳ್ಳದೆ ಸೆಟಲ್ಮೆಂಟ್ ದಿನದ ಮೊದಲು ತಮ್ಮ ಹೂಡಿಕೆಯಿಂದ ಲಾಭವನ್ನು ಪಡೆಯಬಹುದು. ಹೆಚ್ಚುವರಿಯಾಗಿ ಟ್ರೇಡರ್ಗಳು ತಮ್ಮ ವ್ಯಾಪಾರ ಅಗತ್ಯತೆಗಳಿಗೆ ಅನುಗುಣವಾಗಿ ಭವಿಷ್ಯದ ವಹಿವಾಟುಗಳಿಗಾಗಿ ಲಿಕ್ವಿಡ್ ETFಗಳನ್ನು ಖರೀದಿ ಮಾಡೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕೆ ತಮ್ಮ ಬ್ರೋಕರ್ಗಳಿಗೆ ಸೂಚಿಸಬಹುದು. ಇದಲ್ಲದೆ ನೀವು ಹಣಕ್ಕಾಗಿ ಲಿಕ್ವಿಡ್ ETFಗಳನ್ನು ಅಡುಬಿಡಬಹುದು. ಅಲ್ಲದೆ ನೀವು ಅವುಗಳನ್ನು ಮಾರಾಟ ಮಾಡುವ ಅಗತ್ಯವಿಲ್ಲದೆ ವ್ಯಾಪಾರಕ್ಕಾಗಿ ತಕ್ಷಣವೇ ಮಾರ್ಜಿನ್ನ ಹಣವನ್ನು ಬಳಸಬಹುದು. ಹೀಗಾಗಿ ಇದೊಂದು ಪರಿಣಾಮಕಾರಿ ನಗದು ನಿರ್ವಹಣಾ ಸಾಧನ ಆಗಿದೆ. ಲಿಕ್ವಿಡ್ ETFಗಳು ಪೂಲ್ನಲ್ಲಿ ಹಲವಾರು ಪ್ರಮುಖ ಫಂಡ್ ಹೌಸ್ಗಳನ್ನು ಒಳಗೊಂಡಿವೆ. ಏಸ್ ಮ್ಯೂಚುವಲ್ ಫಂಡ್ನ ಫೆಬ್ರವರಿ 1ರ ಅಂಕಿಅಂಶಗಳ ಪ್ರಕಾರ ಲಿಕ್ವಿಡ್ ETFಗಳು 3 ತಿಂಗಳುಗಳಲ್ಲಿ ಸುಮಾರು 5% ಸರಾಸರಿ ಆದಾಯವನ್ನು ಒದಗಿಸಿವೆ. ICICI ಪ್ರುಡೆನ್ಷಿಯಲ್, S&P BSE ಲಿಕ್ವಿಡ್ ರೇಟ್ ETF ಮತ್ತು ಕೋಟಕ್ ನಿಫ್ಟಿ ID ರೇಟ್ ಲಿಕ್ವಿಡ್ ETFಗಳ ಆದಾಯ ಅದೇ ಅವಧಿಗೆ 6%ಗಿಂತ ಹೆಚ್ಚಿದೆ. S&P BSE ಲಿಕ್ವಿಡ್ ದರ ಸೂಚ್ಯಂಕ, ನಿಫ್ಟಿ ID ದರ ಸೂಚ್ಯಂಕ ಮತ್ತು ಕ್ರಿಸಿಲ್ ಲಿಕ್ವಿಡ್ ಓವರ್ನೈಟ್ ಇಂಡೆಕ್ಸ್ನಂತಹ ಸೂಚ್ಯಂಕಗಳ ವಿರುದ್ಧ ಹೆಚ್ಚಿನ ಸ್ಕೀಮ್ಗಳು ತಮ್ಮನ್ನು ತಾವು ಮಾನದಂಡ ಮಾಡಿಕೊಳ್ಳುತ್ತವೆ. ಹೆಚ್ಚಿನ ETF ಯೋಜನೆಗಳು ದೈನಂದಿನ ಲಾಭಾಂಶವನ್ನು ನೀಡುತ್ತವೆ. ಆದರೂ ಕೂಡ ಫಂಡ್ ಹೌಸ್ಗಳ ನಡುವೆ ಡಿವಿಡೆಂಡ್ಗಳ ವಿತರಣೆ ಬದಲಾಗುತ್ತೆ. ಲಿಕ್ವಿಡ್ ETF ಪೂಲ್ಗೆ ಸೇರೋದಕ್ಕೆ ಹೊಸ ಯೋಜನೆ ಅಂದರೆ ಜಿರೋದಾ ನಿಫ್ಟಿ 1D ಲಿಕ್ವಿಡ್ ETF ಇದನ್ನು ಜಿರೋದಾ ಫಂಡ್ ಹೌಸ್ ಪ್ರಾರಂಭ ಮಾಡಿದೆ. ಬೆಳವಣಿಗೆಯ NAV ಜೊತೆಗೆ ಇದು ದೈನಂದಿನ ಲಾಭಾಂಶವನ್ನು ನೀಡುವ ಭಾರತದ ಮೊದಲ ಲಿಕ್ವಿಡ್ ETF ಯೋಜನೆಯಾಗಿದೆ. ಬೆಳವಣಿಗೆಯ NAVಯ ಪಾಲಿಸಿಯಲ್ಲಿ ಆದಾಯ ಪ್ರತಿದಿನ ಗೋಚರಿಸುತ್ತೆ ಅಂತ ಖಚಿತಪಡಿಸುತ್ತೆ. ಹೂಡಿಕೆದಾರರಿಗೆ ETFನ ಕಾರ್ಯಕ್ಷಮತೆಯನ್ನು ಟ್ರ್ಯಾಕ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಅಲ್ಲದೆ ಈ ಆದಾಯ ಹೂಡಿಕೆಗೆ ಸಂಬಂಧಿಸಿದೆ. ಈ ವೈಶಿಷ್ಟ್ಯ ಇತರ ಯೋಜನೆಗಳಿಂದ ಇದನ್ನು ಪ್ರತ್ಯೇಕಿಸುತ್ತೆ. ಇನ್ನು ಲಿಕ್ವಿಡ್ ETFಗಳಲ್ಲಿ ಏಕೆ ಹೂಡಿಕೆ ಮಾಡಬೇಕು ಅಂತ ಈಗ ನಾವು ನೋಡ್ತಾ ಹೋಗೋಣ. ನೀವು ಸ್ಟಾಕ್ ಮಾರುಕಟ್ಟೆಯ ಟ್ರೇಡರ್ ಅಥವಾ ಹೂಡಿಕೆದಾರರಾಗಿದ್ದರೆ ಮತ್ತು ತುರ್ತು ಕಾರ್ಪಸನ್ನು ರಚಿಸುವುದಕ್ಕೆ ಕಡಿಮೆ ಅಪಾಯದ ನಿಧಿಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ನೀವು ಬಯಸಿದರೆ ನಿಮಗಾಗಿಯೇ ಲಿಕ್ವಿಡ್ ETFಗಳು ಇವೆ. ನೀವು ಕನಿಷ್ಠ 3 ತಿಂಗಳಿಂದ 1 ವರ್ಷದವರೆಗೆ ಲಿಕ್ವಿಡ್ ETFಗಳಲ್ಲಿ ಹೂಡಿಕೆ ಮಾಡಬಹುದು. ಲಿಕ್ವಿಡ್ ETFಗಳಿಗೆ ವಾರ್ಷಿಕ ವೆಚ್ಚಗಳು 0.25% ಕಡಿಮೆ.
ಇನ್ನು ಲಿಕ್ವಿಡ್ ETF ನಿರ್ದಿಷ್ಟ ಮ್ಯೂಚುವಲ್ ಫಂಡ್ಗಳ ವರ್ಗಕ್ಕೆ ಸೇರ್ತವೆ. ನಿರ್ದಿಷ್ಟಪಡಿಸಿದ ಮ್ಯೂಚುವಲ್ ಫಂಡ್ಗಳು ದೇಶೀಯ ಇಕ್ವಿಟಿ ಷೇರುಗಳಿಗೆ 35%ಗಿಂತ ಕಡಿಮೆ ಮಾನ್ಯತೆಯನ್ನು ಹೊಂದಿದೆ. ಏಪ್ರಿಲ್ 1, 2023ರಿಂದ ಈ ಲಿಕ್ವಿಡ್ ಫಂಡ್ಗಳಲ್ಲಿನ ಹೂಡಿಕೆಯಿಂದ ಬರುವ ಆದಾಯವನ್ನು ಅಲ್ಪಾವಧಿಯ ಬಂಡವಾಳ ಲಾಭಗಳೆಂದು ಪರಿಗಣಿಸಲಾಗುತ್ತೆ. ಈ ಆದಾಯವನ್ನು ಹೂಡಿಕೆದಾರರ ವಾರ್ಷಿಕ ಆದಾಯದಲ್ಲಿ ಸೇರಿಸಲಾಗುತ್ತೆ. ಅದರ ಮೇಲೆ ಸ್ಲ್ಯಾಬ್ನ ಆಧಾರದ ಮೇಲೆ ತೆರಿಗೆಯನ್ನು ವಿಧಿಸಲಾಗುತ್ತೆ. ಝೆರೋದಾ ಫಂಡ್ ಹೌಸ್ನ CEO ವಿಶಾಲ್ ಜೈನ್, ಲಿಕ್ವಿಡ್ ETFಗಳು ವಹಿವಾಟುದಾರರು ಮತ್ತು ಮಾರ್ಜಿನ್ ಉದ್ದೇಶಗಳಿಗಾಗಿ ನಗದು ನಿರ್ವಹಣೆಯ ನಡುವಿನ ಸಾಧನವಾಗಿ ಕಾರ್ಯನಿರ್ವಹಿಸುತ್ತವೆ. ವಿನಿಮಯ ಅವುಗಳನ್ನು ಅನುಮೋದಿಸಿದ ಸಂದರ್ಭಗಳಲ್ಲಿಯೂ ಕೂಡ ಹೂಡಿಕೆ ಮಾಡುವ ಮೊದಲು ವಿನಿಮಯದ ಒಟ್ಟು ವೆಚ್ಚದ ಅನುಪಾತ ಮತ್ತು ಲಿಕ್ವಿಡಿಟಿಯನ್ನು ಪರಿಗಣಿಸುವುದು ಅತ್ಯಗತ್ಯ. ಹೂಡಿಕೆ ಮಾಡುವ ಮೊದಲು ಎಲ್ಲ ಹೂಡಿಕೆದಾರರು ಯೋಜನೆಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಬೇಕಾಗುತ್ತೆ. ಇನ್ನು ಲಿಕ್ವಿಡ್ ETFಗಳಲ್ಲಿ ಹೂಡಿಕೆ ಮಾಡುವ ಮೊದಲು ನಿಮ್ಮ ಹಣಕಾಸು ಸಲಹೆಗಾರರಿಂದ ಸಲಹೆಯನ್ನು ಪಡೆಯುವುದು ಸೂಕ್ತವಾಗಿದೆ. ಇದರಿಂದ ನೀವು ಈ ಉತ್ಪನ್ನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಸಂಬಂಧಿತ ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.